ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡಲ್ಲಿ ನಿಮಗೆ ಒಂದು 3-in-1 ಚಾರ್ಜಿಂಗ್ ಕೇಬಲ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ಒಂದು ಸ್ಟಫ್ಕೂಲ್ ಬ್ರ್ಯಾಂಡ್ನ ಒಂದು 3-in-1 ಚಾರ್ಜಿಂಗ್ ಕೇಬಲ್ ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಏನಾದರೂ ಐಫೋನ್ ಇತ್ತು ಅಂತಂದರೆ, ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳಿತ್ತು ಅಂತಂದರೆ, ಅಥವಾ ಒಂದು Type-C ಸಪೋರ್ಟ್ ಆಗಿರುವಂಥ ಮೊಬೈಲ್ ಫೋನ್ ಇತ್ತು ಅಂದರೆ, ಎಲ್ಲ ಮೊಬೈಲ್ ಫೋನ್ಗಳನ್ನ ಈ ಒಂದೇ ಒಂದು ಕೇಬಲ್ ಮೂಲಕ ನೀವು ಚಾರ್ಜ್ ಮಾಡ್ಬೋದು. ಅದೊಂದು ಸೂಪರ್ ಆಗಿರೋ ಒಂದು ಬೆಸ್ಟ್ ಬಜೆಟ್ ಕೇಬಲ್ ಅಂತ ಹೇಳ್ಬೋದು. ಇದನ್ನು ನಾನು ಲಾಸ್ಟ್ 1 ವೀಕಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನೊಂದು ಐಫೋನ್ ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಆಮೇಲೆ ನನ್ನ ಬ್ರದರ್ದು Type-C ಚಾರ್ಜ್ ಸಪೋರ್ಟ್ ಇದೆ, ಅದು ಕೂಡ ಈ ಒಂದು ಕೇಬಲ್ ಮೂಲಕ ಚಾರ್ಜ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಒಂದು ಮೊಬೈಲ್ ಫೋನ್ ಮೈಕ್ರೋ ಚಾರ್ಜಿಂಗ್ ಇದೆ, ಅದನ್ನು ಕೂಡ ಇದರಿಂದನೇ ಚಾರ್ಜ್ ಮಾಡ್ತಾ ಇದ್ದೀನಿ. ಒಂದು ಫಾಸ್ಟ್ ಚಾರ್ಜ್ಗೆ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಕೇಬಲ್ ಅಂತ ಹೇಳ್ಬೋದು ಇದನ್ನು. ಸೊ ಇದರ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದರ ಒಂದು ಕ್ವಾಲಿಟಿ ಏನಿದೆ, ಇದರ ಒಂದು ರೇಟ್ ಏನು, ಏನಕ್ಕಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು, ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒಂದು ಸ್ಟಫ್ಕೂಲ್ ಬ್ರ್ಯಾಂಡ್ ಒಂದು 3-in-1 ಚಾರ್ಜಿಂಗ್ ಕೇಬಲ್ ಅಂತ ಹೇಳ್ಬೋದು. ನಿಮ್ಮ ಮೊಬೈಲ್ ಫೋನ್ಗಳನ್ನ ಚಾರ್ಜ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಬಾಕ್ಸ್ನ ಮೇಲ್ಗಡೆ ಕೂಡ ಅದರ ಒಂದು ಚಿತ್ರವನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ಕೆಳಗಡೆ ಭಾಗದಲ್ಲಿ 3-in-1 ಕೇಬಲ್ ಅಂತ ಮೆನ್ಷನ್ ಮಾಡಿರುವಂಥದ್ದು. 1.5 ಮೀಟರ್ ಇದೆ ಅಂತ ಹೇಳ್ಬೋದು. ನೀವೇನಾದರೂ ಐಫೋನನ್ನು, ಐಪ್ಯಾಡನ್ನು ಅಥವಾ ಐಪಾಡನ್ನು ಯೂಸ್ ಮಾಡ್ತಾ ಇದ್ರು ಕೂಡ ಈ ಒಂದು ಕೇಬಲ್ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಕೇವಲ ನೀವು ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಅಷ್ಟೇ ಅಲ್ಲದೆ ಐಫೋನನ್ನು ಮತ್ತು Type-C ಮೊಬೈಲ್ ಫೋನ್ಗಳನ್ನ ಚಾರ್ಜ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ಸೈಡ್ನಲ್ಲಿ ಕೂಡ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿರುವಂಥದ್ದು. ಮತ್ತು ಈ ಒಂದು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಕೇಬಲ್ ನಿಮಗೆ ಒಂದು 6 ತಿಂಗಳ ಕಾಲ ಒಂದು ವಾರಂಟಿ ಕೂಡ ಇರುವಂಥದ್ದು. ಹೌದು, 6 ಮಂತಲ್ಲಿ ನಿಮ್ಗೆ ಏನಾದರೂ ಒಂದು ವೈರ್ ಪ್ರಾಬ್ಲಮ್ ಆಯಿತು ಅಂತಂದರೆ ರೀಪ್ಲೇಸ್ ಮಾಡಿ ಕೂಡ ಕೊಡ್ತಾರೆ ಒಂದು ಸ್ಟಫ್ಕೂಲ್ ಬ್ರ್ಯಾಂಡಿನ ಅಂತ ಹೇಳ್ಬೋದು. ಒಂದು ಬಾಕ್ಸನ್ನು ಅನ್ಬಾಕ್ಸಿಂಗ್ ಮಾಡಿದಾಗ ಕೇವಲ ಒಂದು ಕೇಬಲ್ ಮಾತ್ರ ಇರುವಂಥದ್ದು, ಯಾವುದೇ ಒಂದು ಡಾಕ್ಯುಮೆಂಟೇಷನ್ ಇಲ್ಲ ಇಲ್ಲಿ. ಸೊ ಒಂದು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರ ಒಂದು ಕ್ವಾಲಿಟಿ ಹೇಗಿದೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋದಾದರೆ, ಈ ಒಂದು ವೈರ್ 1.5 ಮೀಟರ್ ಇರುವಂಥದ್ದು, ಒಂದು ವೈಟ್ ಕಲರ್ನಲ್ಲಿ ಮಾತ್ರ ಬರುತ್ತೆ, ಬೇರೆ ಯಾವುದೇ ಒಂದು ಕಲರ್ನಲ್ಲಿ ಸಿಗಲ್ಲ. ಸೊ ಒಂದು USB ನೋಡೋದಾದರೆ ಮೇಲ್ಗಡೆ ಒಂದು ಸ್ಟಫ್ಕೂಲ್ ಅಂತ ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿರುವಂಥದ್ದು. ಆಮೇಲೆ ಒಂದು ಈ ಒಂದು ವೈರ್ನ ಒಂದು ಕ್ವಾಲಿಟಿ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಇಲ್ಲಿ ಒಂದು ಕ್ವಾಲಿಟಿ ತುಂಬ ಉತ್ತಮವಾಗಿದೆ. ಆಮೇಲೆ ಬಿಲ್ಡ್ ಕ್ವಾಲಿಟಿ ಕೂಡ ಉತ್ತಮವಾಗಿದೆ. ಒಂದು ವೈರ್ ಕ್ವಾಲಿಟಿ ನೋಡೋದಾದರೆ ತುಂಬ ರಫ್ ಆಗಿರುವಂಥದ್ದು, ಯಾವುದೇ ಕಾರಣಕ್ಕೆ ಇದು ಬ್ರೇಕ್ ಆಗಲ್ಲ. ಅದನ್ನು ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ವೈಟ್ ಕಲರ್ನಲ್ಲಿ ಇರುವಂಥದ್ದು. ಸೊ ಇಲ್ಲಿ ಇನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ವೈರ್ ಕ್ವಾಲಿಟಿನ ಚೆಕ್ ಮಾಡೋಣ ಈಗ. ಸೊ ನಂತರ ಈ ಒಂದು 3 ಮೊಬೈಲ್ ಫೋನ್ಗಳನ್ನ ಯಾವ ರೀತಿ ಚಾರ್ಜ್ ಮಾಡೋದು ಅಂತ ನೋಡೋದಾದರೆ, ಸೊ ಇಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಒಂದು ಮೈಕ್ರೋ ಒಂದು ಚಾರ್ಜಿಂಗ್ ಇರುವಂಥದ್ದು. ಸೊ ಎಲ್ಲ ಒಂದು ನಾರ್ಮಲ್ ಮೊಬೈಲ್ ಫೋನ್ಗಳನ್ನ ನೀವು ಈ ಒಂದು ಕೇಬಲ್ ಮೂಲಕ ಚಾರ್ಜ್ ಮಾಡ್ಬೋದು. ಸೊ ನೀವೇನಾದರೂ ಒಂದು Type-C ಮೊಬೈಲ್ ಫೋನ್ಗಳು ಯೂಸ್ ಮಾಡ್ತಾ ಇದ್ದರೆ, ಎಕ್ಸಾಂಪಲ್ ಆಗಿ ನೀವೊಂದು Note 7 ಅಥವಾ Note 7 Pro ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದರೆ, ಸೊ ಒಂದು ಜಸ್ಟ್ ಒಂದು ಮೈಕ್ರೋ ಚಾರ್ಜಿಂಗ್ ಈ ರೀತಿ ಇದನ್ನ ಕನೆಕ್ಟ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು Type-C ಆಗಿನೂ ಕೂಡ ಯೂಸ್ ಮಾಡ್ಬೋದು. ಸೊ ಕೇವಲ ಒಂದು ನೀವು ಮೊಬೈಲ್ ಫೋನ್ ಅನ್ನು ನಾರ್ಮಲ್ ಆಗಿ ಒಂದು ಅಡಾಪ್ಟರ್ ಕನೆಕ್ಟ್ ಮಾಡೋದು ಬದಲಾಗಿ ನೀವು ಒಂದು ಕಾರ್ನಲ್ಲಿ ಸಹಿತ ಇದನ್ನು ಯೂಸ್ ಮಾಡ್ಬೋದು, ಒಂದು ಕಾರ್ ಚಾರ್ಜರ್ಗೆ ಕನೆಕ್ಟ್ ಮಾಡಿಕೊಂಡು. ಸೊ ನೀವೇನಾದರೂ ಐಫೋನನ್ನು ಯೂಸ್ ಮಾಡ್ತಾ ಇದ್ರೆ, ಐಫೋನ್, ಐಪ್ಯಾಡ್ ಅಥವಾ ಐಪಾಡನ್ನು ಯೂಸ್ ಮಾಡ್ತಾ ಇದ್ರು ಕೂಡ ನೀವು ಇದನ್ನು ಈ ರೀತಿಯಾಗಿ ಕನೆಕ್ಟ್ ಮಾಡಿಕೊಂಡು ಇದನ್ನು ಚಾರ್ಜ್ ಮಾಡ್ಬೋದು. ಮಲ್ಟಿಪರ್ಪಸ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಕೇವಲ ಒಂದು ಚಾರ್ಜಿಂಗ್ ಅಷ್ಟೇ ಅಲ್ಲದೆ ಡೇಟಾವನ್ನು ಕೂಡ ನೀವು ಸಿಂಕ್ ಮಾಡ್ಬೋದು ಇದರ ಮೂಲಕ. ಒಂದು ವೈರ್ನ ಕ್ವಾಲಿಟಿ ನೋಡಿ, ಈ ರೀತಿಯಾಗಿ ನೀವು ಎಷ್ಟೇ ಒಂದು ಫೋಲ್ಡ್ ಮಾಡಿದರೂ ಕೂಡ ಇದು ಒಂದು ಬ್ರೇಕ್ ಆಗಲ್ಲ ಅಂತ ಹೇಳ್ಬೋದು. ಸೊ ನೋಡಿರಲ್ಲ, ಒಂದು ಬೆಸ್ಟ್ ಚಾರ್ಜಿಂಗ್ ಕೇಬಲ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಒಂದು ಚಾರ್ಜಿಂಗ್ ಕೇಬಲ್ ಇಷ್ಟ ಆಗಿತ್ತು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಅದರ ಮೂಲಕ ನೀವು ಅಮೆಜಾನ್ ಅಲ್ಲಿ ಖರೀದಿ ಮಾಡಬಹುದು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.